ಹರ ಮಹಾದೇವ್. ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಹೇಗೆ ಆಗುತ್ತದೆ? ಕನ್ಯಾ ರಾಶಿಯವರು ತುಂಬ ಅದೃಷ್ಟವಂತರು ಮತ್ತು 2 ದೊಡ್ಡ ಶುಭ ಸುದ್ದಿಗಳನ್ನು ಕೇಳುತ್ತಾರೆ. ಈ ತಿಂಗಳಲ್ಲಿ ದೈವಿಕ ಶಕ್ತಿಯ ಆಶೀರ್ವಾದಗಳು ಅವರ ಮೇಲೆ ಹೇರಳವಾಗಿರುತ್ತವೆ. ಇದರಿಂದಾಗಿ ಅಪಾರ ಆರ್ಥಿಕ ಲಾಭಗಳು ಉಂಟಾಗುತ್ತವೆ. ಮನೆಯಲ್ಲಿ ಹಣ ಹೆಚ್ಚಾಗುತ್ತದೆ. ಇದು ಇಲ್ಲಿಯವರೆಗೆ ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸಿದೆ. ಆ ದೈವಿಕ ಶಕ್ತಿ ಯಾರೆಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಸುತ್ತಲೂ ಯಾರೂ ಇಲ್ಲದಿದ್ದಾಗ ಮಾತ್ರ ಈ ವಿಡಿಯೋವನ್ನು ನೋಡಿ. ಈಗ ಈ ತಿಂಗಳಲ್ಲಿ ನಿಮಗೆ ಏನಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಓಂ ನಮಃ ಶಿವಾಯ ಕಾಮೆಂಟ್ ಮಾಡಲು ಮರೆಯಬೇಡಿ. ಕನ್ಯಾ ರಾಶಿಯವರು ಅನೇಕ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾರೆ. ಅವರಿಗೆ ತುಂಬ ತಾಳ್ಮೆ ಇರುತ್ತದೆ. ಅವರು ತುಂಬ ಸುಂದರರು. ಅವರಿಗೆ ಸುಂದರವಾದ ಮನಸ್ಸು ಇರುತ್ತದೆ. ಅವರು ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡುತ್ತಾರೆ. ಅವರು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಏನೇ ಆದರೂ ಪ್ರಾಮಾಣಿಕವಾಗಿ ಮಾತನಾಡುತ್ತಾರೆ. ಅದಕ್ಕಾಗಿಯೇ ಅನೇಕ ಜನರು ಅವರನ್ನು ಇಷ್ಟಪಡುತ್ತಾರೆ. ಅವರು ಇಲ್ಲಿಯವರೆಗೆ ಅನೇಕ ಕಷ್ಟಗಳನ್ನು ಮತ್ತು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಅವರು ಏನೇ ಮಾಡಿದರೂ ಅದರಲ್ಲಿ ಅನೇಕ ನಷ್ಟಗಳನ್ನು ಎದುರಿಸಿದ್ದಾರೆ. ಅವರು ಜೀವನದಲ್ಲಿ ಚೆನ್ನಾಗಿ ಹಣ ಗಳಿಸಲು ಬಯಸುತ್ತಾರೆ. ಅವರಿಗೆ ಕುಟುಂಬದ ಜವಾಬ್ದಾರಿಗಳು ಬಹಳಷ್ಟಿವೆ. ಅದಕ್ಕಾಗಿ ಅವರು ಶ್ರಮಿಸುತ್ತಾರೆ. ಆದಾಗ್ಯೂ ಅವರ ಜೀವನವು ಉತ್ತಮವಾಗಿರುತ್ತದೆ. ಬುಧನು ಕನ್ಯಾ ರಾಶಿಯ ಅಧಿಪತಿಯಾಗಿರುವುದರಿಂದ ಈ ತಿಂಗಳು ಬುಧ ಗ್ರಹದ ಆಶೀರ್ವಾದವು ಅವರ ಮೇಲೆ ಹೆಚ್ಚು ಇರುತ್ತದೆ. ಇದು ಬಹಳಷ್ಟು ಅದೃಷ್ಟವನ್ನು ತರುತ್ತದೆ. ನೀವು ಏನೇ ಮಾಡಿದರೂ ನಿಮಗೆ ಉತ್ತಮ ಲಾಭ ಸಿಗುತ್ತದೆ. ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಹಣದ ವಿಷಯದಲ್ಲಿ ನೀವು ಚೆನ್ನಾಗಿ ಹೊಂದಿಕೊಳ್ಳುತ್ತೀರಿ. ಮನೆಯಲ್ಲಿ ಹಣ ಹೆಚ್ಚಾಗುತ್ತದೆ. ಹಣದ ನೋವು ದೂರವಾಗುತ್ತದೆ. ಒಳ್ಳೆಯ ಸುದ್ದಿ ಕೇಳುವಿರಿ. ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ನೀವು ಚೆನ್ನಾಗಿ ಹೊಂದಿಕೊಳ್ಳುತ್ತೀರಿ. ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತವೆ. ನೀವು ಕಷ್ಟಗಳಿಂದ ಮುಕ್ತರಾಗುತ್ತೀರಿ. ನಿಮ್ಮಲ್ಲಿರುವ ಎಲ್ಲ ಬಡತನ ದೂರವಾಗುತ್ತದೆ. ಈ ತಿಂಗಳು ನೀವು ಚೆನ್ನಾಗಿ ಹೊಂದಿಕೊಳ್ಳುವಿರಿ. ಕನ್ಯಾ ರಾಶಿಯವರು ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಹೊಂದಿರುತ್ತಾರೆ. ಅವರು ಏನೇ ಮಾಡಿದರೂ ಅದನ್ನು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ. ಅವರು ಯಾವುದೇ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳುವುದಿಲ್ಲ. ಅವರು ಎಚ್ಚರಿಕೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ಪ್ರೀತಿಸುವವರಿಗೆ ಏನು ಬೇಕಾದರೂ ಮಾಡುತ್ತಾರೆ. ಅವರು ಯಾವುದೇ ಅಪಾಯವನ್ನು ಎದುರಿಸಿದರೂ ಅವರು ಅವರೊಂದಿಗೆ ಇರುತ್ತಾರೆ. ಅವರು ಯಾರಿಗೂ ಮೋಸ ಮಾಡುವುದಿಲ್ಲ. ಆದರೆ ಕೆಲವರು ಕನ್ಯಾ ರಾಶಿಯವರನ್ನು ಮೋಸ ಮಾಡುತ್ತಾರೆ. ಆದಾಗ್ಯೂ ಅವರಿಗೆ ಉತ್ತಮ ಭವಿಷ್ಯವಿರುತ್ತದೆ. ಈ ತಿಂಗಳಲ್ಲಿ ಸಮಯ ಒಟ್ಟಿಗೆ ಬರುತ್ತದೆ. ನಿಮ್ಮ ಜೀವನದಲ್ಲಿನ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ. ನೀವು ಯಾವುದೇ ಕೆಲಸ ಮಾಡಿದರೂ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಿಗುತ್ತವೆ. ನಿಮ್ಮ ಎಲ್ಲ ಸಾಲಗಳು ಸಹ ದೂರವಾಗುತ್ತವೆ. ಎಲ್ಲ ಯೋಜಿತ ಕೆಲಸಗಳು ನೆರವೇರುತ್ತವೆ. ನಿಮಗೆ ಶುಭವಾಗಲಿ. ಇದು ಅನುಕೂಲಕರವಾಗಿರುತ್ತದೆ. ಇಂದಿನಿಂದ ಒಳ್ಳೆಯ ದಿನಗಳು ಬರುತ್ತವೆ. ಅವರ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ. ಈ ತಿಂಗಳಲ್ಲಿ ದೈವಿಕ ಶಕ್ತಿಯ ಅನುಗ್ರಹವು ಅವರ ಮೇಲೆ ಹೆಚ್ಚು ಇರುತ್ತದೆ. ಇದರಿಂದಾಗಿ ವಿಷಯಗಳು ಒಟ್ಟಿಗೆ ಚೆನ್ನಾಗಿ ನಡೆಯುತ್ತವೆ. ಅವರು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸುತ್ತಾರೆ. ಯಾವುದೇ ಅಡೆತಡೆಗಳು ಇರುವುದಿಲ್ಲ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಖಂಡಿತವಾಗಿಯೂ ಮಾಯವಾಗುತ್ತವೆ. ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಜೀವನವು ಉತ್ತಮವಾಗಿ ಬದಲಾಗುತ್ತದೆ. ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ನಿಮ್ಮ ಜೀವನವು ನೀವು ಊಹಿಸಿದಂತೆಯೇ ಇರುತ್ತದೆ. ಆ ದೈವಿಕ ಶಕ್ತಿ ಯಾರೆಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ವಿದ್ಯಾರ್ಥಿಗಳು ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ಪಡೆಯುತ್ತಾರೆ. ಅವರು ಉತ್ತಮ ಮಟ್ಟವನ್ನು ತಲುಪುತ್ತಾರೆ. ಉದ್ಯಮಿಗಳಿಗೆ ಉತ್ತಮ ಲಾಭ ಸಿಗುತ್ತದೆ. ಯಾವುದೇ ಸಮಸ್ಯೆಗಳಿಲ್ಲ.
ಉದ್ಯೋಗಿಗಳಿಗೆ ಉತ್ತಮ ಬಡ್ತಿ ಸಿಗುತ್ತದೆ, ಸಂಬಳ ಹೆಚ್ಚಾಗುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಶೀಘ್ರದಲ್ಲೇ ಉದ್ಯೋಗ ಸಿಗುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಹೆಚ್ಚಿನ ಕರುಣೆಯನ್ನು ಹೊಂದಿರುತ್ತಾರೆ. ಎಲ್ಲರಿಗೂ ಸಹಾಯ ಮಾಡುತ್ತಾರೆ. ಅವರು ಯಾರನ್ನು ಮೋಸ ಮಾಡುವುದಿಲ್ಲ. ಆದರೆ ಕೆಲವರು ಅವರ ಮಾತುಗಳನ್ನು ನಂಬುತ್ತಾರೆ ಮತ್ತು ಮೋಸ ಹೋಗುತ್ತಾರೆ. ಆದ್ದರಿಂದ ಯಾರ ಮಾತನ್ನು ಹೆಚ್ಚು ನಂಬಬೇಡಿ. ನಿಮಗೆ ಏನು ಮಾಡಬೇಕೆಂದು ಅನಿಸುತ್ತದೆಯೋ ಅದನ್ನು ಮಾಡಿ. ನಿಮ್ಮ ಹೃದಯದಲ್ಲಿರುವವರನ್ನು ನಂಬಿರಿ, ಅದು ನಿಮ್ಮನ್ನು ಎಂದಿಗೂ ಮೋಸಗೊಳಿಸುವುದಿಲ್ಲ. ನಿಮ್ಮ ಶಕ್ತಿ ಏನೆಂದು ನಿಮಗೆ ತಿಳಿದಿಲ್ಲ. ನೀವು ಏನನ್ನಾದರೂ ಮಾಡಲು ಬಯಸಿದರೆ ಅದು ಪೂರ್ಣಗೊಳ್ಳುವವರೆಗೂ ನೀವು ಇದನ್ನು ಬಿಡುವುದಿಲ್ಲ. ತಿಂಗಳಲ್ಲಿ ದೈವಿಕ ಶಕ್ತಿಯ ಅನುಗ್ರಹವು ಅವರ ಮೇಲೆ ಹೆಚ್ಚು ಇರುತ್ತದೆ. ಆ ದೈವಿಕ ಶಕ್ತಿ ಯಾರು? ವಿಷ್ಣು. ಈ ತಿಂಗಳಲ್ಲಿ ವಿಷ್ಣುವಿನ ಕೃಪೆಯು ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ. ಇದರಿಂದಾಗಿ ನಿಮಗೆ ಅಪಾರ ಅದೃಷ್ಟ ಸಿಗುತ್ತದೆ. ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗುತ್ತದೆ. ಇಲ್ಲಿಯವರೆಗೂ ಅವರು ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸಿದ್ದಾರೆ. ಈ ಗುರುವಾರ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ವಿಷ್ಣುವನ್ನು ಪೂಜಿಸಿ. ಇದು ನಿಮಗೆ ವಿಷ್ಣುವಿನ ಆಶೀರ್ವಾದವನ್ನು ಸಂಪೂರ್ಣವಾಗಿ ನೀಡುತ್ತದೆ. ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ನಿಮ್ಮ ಮನೆಯಲ್ಲಿ 8 ರೀತಿಯ ಸಂಪತ್ತು ಇರುತ್ತದೆ. ನಿಮ್ಮ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸುತ್ತವೆ. ನೀವು ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ. ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ಎಲ್ಲ ಆರೋಗ್ಯ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಆರೋಗ್ಯ ಚೆನ್ನಾಗಿರುತ್ತದೆ. ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿರುತ್ತಾರೆ. ಆದ್ದರಿಂದ ಅಂತಹ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ತಿಂಗಳಲ್ಲಿ ವಿಷ್ಣುವಿನ ಆಶೀರ್ವಾದವು ನಿಮ್ಮ ಮೇಲೆ ಹೇರಳವಾಗಿರುತ್ತದೆ. ಆದ್ದರಿಂದಾಗಿ ಯಾರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ದೂರವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಅಪಾಯವನ್ನು ಎದುರಿಸಬಲ್ಲಿರಿ. ಒಮ್ಮೆ ವಿಷ್ಣುವನ್ನು ಪ್ರಾರ್ಥಿಸಿ. ಆದ್ದರಿಂದಾಗಿ ಎಲ್ಲರೂ ದೂರವಾಗುತ್ತವೆ. ನಿಮಗೆ ಯಾರೂ ಇಲ್ಲ ಎಂದು ಎಂದಿಗೂ ಚಿಂತಿಸಬೇಡಿ. ವಿಷ್ಣು ದೇವರಿದ್ದಾನೆ ಎಂಬುದನ್ನು ಮರೆಯಬೇಡಿ. ನಿಮಗೆ ನಿಜವಾಗಿಯೂ ವಿಷ್ಣುವಿನ ಆಶೀರ್ವಾದವಿದ್ದರೆ ನೀವು ತುಂಬ ಅದೃಷ್ಟವಂತರು. ಮುಂದಿನ ತಿಂಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಈ ತಿಂಗಳಲ್ಲಿ ಪೂಜಾ ಕೋಣೆಯನ್ನು ಕೆಲವು ಸಕಾರಾತ್ಮಕತೆಗಳನ್ನು ಸೇರಿಸಿ ಅಕ್ಷತೆಗಳನ್ನು ಇರಿಸಿ. ಕೆಲವು ಅಕ್ಷತೆಗಳನ್ನು ನಿಮ್ಮ ಕಪಾಟಿನಲ್ಲಿ ಮತ್ತು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಇದನ್ನು ಕಟ್ಟಿರಿ. ನಿಮ್ಮ ಮನೆಯಲ್ಲಿರುವ ಎಲ್ಲ ಬಡತನ ದೂರವಾಗುತ್ತದೆ. ನಿಮ್ಮ ಮನೆಯ ಮೇಲೆ ಬಿದ್ದ ದುಷ್ಟ ಕಣ್ಣು ಕೂಡ ದೂರವಾಗುತ್ತದೆ. 4 ದಿಕ್ಕುಗಳಿಂದಲೂ ಹಣ ಬರುತ್ತದೆ. ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ಆದ್ದರಿಂದ ಈ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ತಿಂಗಳು ಅವರ ಮಾತುಗಳನ್ನು ನಂಬಿ ಹೊರಗೆ ಏನನ್ನು ಮಾಡಬೇಡಿ, ಏಕೆಂದರೆ ಅದು ನಿಮಗೆ ಹಾನಿಯನ್ನುಂಟು ಮಾಡಬಹುದು. ಆದ್ದರಿಂದ ನೀವು ಏನು ಮಾಡಬೇಕೆಂದು ಭಾವಿಸುತ್ತೀರೋ ಅದನ್ನು ಮಾಡಿ. ಅದು ಉತ್ತಮ ಲಾಭವನ್ನು ತರುತ್ತದೆ. ಅವರಿಗೆ ಒಳ್ಳೆಯ ಮಕ್ಕಳಾಗುತ್ತಾರೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಶೀಘ್ರದಲ್ಲೇ ಮದುವೆ ಆಗಲಿದೆ. ಈ 2 ಶುಭ ಸುದ್ದಿಗಳು ಖಂಡಿತವಾಗಿಯೂ ನಿಜವಾಗುತ್ತದೆ. ಈ ತಿಂಗಳು ನೀವು ಪ್ರಯಾಣಿಸಬೇಕಾಗಿರುವುದರಿಂದ ಜಾಗರೂಕರಾಗಿರಿ. ನಿಮಗೆ ಸಾಧ್ಯವಾದರೆ ಈ ತಿಂಗಳಲ್ಲಿ ಬಡವರಿಗೆ ಆಹಾರವನ್ನು ದಾನ ಮಾಡಿ. ಇದು ನಿಮಗೆ ಬಹಳಷ್ಟು ಪುಣ್ಯವನ್ನು ತರುತ್ತದೆ. ಇದು ನಿಮ್ಮ ಜೀವನದ ಎಲ್ಲ ಪಾಪಗಳನ್ನು ಸಹ ತೆಗೆದುಹಾಕುತ್ತದೆ. ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ಸಹ ದೂರವಾಗುತ್ತವೆ. ಅವು ನಿಂತರೂ ಹಣ ಬರುತ್ತದೆ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭಗಳು ಇರುತ್ತವೆ. ಆದ್ದರಿಂದ ಅಂತಹ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ತಿಂಗಳು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ. ಯಾರೊಂದಿಗೂ ಜಗಳವಾಡಬೇಡಿ. ಯಾರಾದರೂ ಜಗಳವಾಡುತ್ತಿದ್ದರೆ ಮಧ್ಯದಲ್ಲಿ ಬರಬೇಡಿ. ಆದ್ದರಿಂದ ನಿಮಗೆ ಕೆಲವು ನಷ್ಟಗಳು ಉಂಟಾಗುವ ಸಾಧ್ಯತೆ ಇದೆ. ಕೆಲವು ಜನರು ಈಗಾಗಲೇ ನಿಮ್ಮ ಬಗ್ಗೆ ತುಂಬ ಅಸೂಯೆ ಪಟ್ಟಿರುವುದರಿಂದ ಜಾಗರೂಕರಾಗಿರಿ. R ಮತ್ತು S ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವವರೊಂದಿಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಅವರು ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅದೃಷ್ಟ ನಿಮಗೆ ಬರುವುದಿಲ್ಲ. ಆದ್ದರಿಂದ ಈ 2ರ ಬಗ್ಗೆ ಜಾಗರೂಕರಾಗಿರಿ. ನೀವು ಹೊಸ ವಿಷಯಗಳನ್ನು ಪ್ರಾರಂಭಿಸಲು ಬಯಸಿದರೆ
ಸೋಮವಾರ ಅಥವಾ ಶನಿವಾರ ಪ್ರಾರಂಭಿಸಿ. ಇದು ಉತ್ತಮ ಲಾಭವನ್ನು ತರುತ್ತದೆ. ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಈ 2 ದಿನಗಳಲ್ಲಿ ನೀಲಿ ಬಟ್ಟೆಗಳನ್ನು ಧರಿಸಬೇಡಿ. ನೀವು ಇದನ್ನು ಧರಿಸಲು ಬಯಸಿದರೆ ಇತರ ದಿನಗಳಲ್ಲಿ ಇದನ್ನು ಧರಿಸಿ. ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ. ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ ಮತ್ತು ಗುಲಾಬಿ ನಿಮ್ಮ ಅದೃಷ್ಟದ ಬಣ್ಣಗಳು. 2, 4 ಮತ್ತು 9 ನಿಮ್ಮ ಅದೃಷ್ಟ ಸಂಖ್ಯೆಗಳು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಕ್ಷಣ ಚಂದಾದಾರರಾಗಲು ಮರೆಯಬೇಡಿ. ಇದನ್ನು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.